ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದೀರ್ನಷ್ಟಪ್ರಾಯಶ ಭದ್ರಶ್ಲಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿರ್ನ ಶುಭಂ ಕರೋತಿ ವಾಚಾನ್ ಭಂಗಂ ಲಂಘಾಯತೆ ಗಿರಿಮತ್ಪ್ರಭಾತಮಹಂ ವಂದೇ ಶ್ರೀಹೃದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಪುತ್ರ ಶ್ರೀಮದ್ ಜಯಪತಾಗ ಸ್ವಾಮಿ ರಮಣೋ ಚರಮಿತನ ಗೌರವಂ ತಾನಗರ ರಾಮದಾರಿ ನಮೋ ವಿಷ್ಣುಪದ ಕೃಷ್ಣ ಪ್ರಸಾದ ಪುತ್ರ ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿ ರಮಣೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ವಾಷಾದಿ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕಥಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto 6th chapter ಭೂದನಾವಧ. ಸೊ ಈ ಅಧ್ಯಾಯದಲ್ಲಿ ನಮಗೂ 44 ಶ್ಲೋಕಗಳಿದೆ. ಸೊ ಈ ಭೂದನಾವಧ ಬಗ್ಗೆ ನಾವು ನೋಡಬೇಕು. ಯಾಕಂದ್ರೆ ಇಲ್ಲಿ ಬಂದು ಕಂಸ ಭೂದನ ಅನ್ನೋ ಒಂದು ರಾಕ್ಷಸಿನಿ ಕಳಿಸಿಬಿಟ್ಟಿದ್ದಾನೆ. ಇವಾಗ ನಂದ ಮಹಾರಾಜು ಇಲ್ಲಿ ಇಲ್ಲ, ಗೋಕುಲಲ್ಲಿ ಇಲ್ಲ. ಅವರು ಟ್ಯಾಕ್ಸ್ ಪೇ ಮಾಡೋಕ್ಕೋಸ್ಕರ ಅವ್ರು ಎಲ್ಲಿ ಹೋಗಿದ್ದಾರೆ? ಮಧುರ ಹೋಗಿಬಿಟ್ಟಿದ್ದಾರೆ. ಅವರು ಅಲ್ಲಿಂದ ಇಲ್ಲಿ ಬರಬೇಕು. ಅದಕ್ಕೆ ಮುಂಚೆ ಇಲ್ಲಿ ಇವಳು ಬಂದು ಏನೇನ್ ಮಾಡಿದಾಳೆ, ಆಮೇಲೆ ಕೃಷ್ಣನಿಗೂ, ಯಾಕಂದ್ರೆ ಈ ಭೂದನ ಏನ್ ಮಾಡ್ತಾಳೆ, ಸೊ ಆಮೇಲೆ ಏನಾಯ್ತು, ಭೂದನ ಮೋಕ್ಷ ಅದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಇಲ್ಲಿ ಬಂದು ಶುಗದೇವರು ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ, ನಂದ ಮಹಾರಾಜು ಇವಾಗ ಎಲ್ಲಿದ್ದಾರೆ? ಮಥುರಲ್ಲಿದ್ದಾರೆ. ಅಲ್ಲಿ ವಸುದೇವರು ಹೇಳ್ತಾರಲ್ವಾ, ನೀವು ಬೇಗ ಗೋಕುಲಕ್ಕೆ ಹೋಗಿ, ಅಲ್ಲಿ ಏನಾವುದು ಪ್ರಾಬ್ಲಮ್ ಬರುತ್ತೆ, ನೀವು ಬೇಗ ಹೋಗಿ ಹೇಳಿದಾರಲ್ವಾ. ಸೊ ನಂದ ಮಹಾರಾಜು ಇವಾಗ ಅಲ್ಲಿಂದ ಇಲ್ಲಿ ವಾಪಸ್ ಬರಕ್ಕೆ ರೆಡಿ ಆದ್ರು. ಆದ್ರೆ ಅವರು ಹೃದಯದಲ್ಲಿ ಒಂದು ಭಯ ಬಂದ್ಬಿಟ್ಟಿದೆ. ಅಯ್ಯೋ, ನಮ್ ಕೃಷ್ಣನಕ್ಕೆ ಚಿಕ್ಕ ಮಗು ಅಲ್ವಾ, ಅವನಿಗೆ ಏನಾದ್ರು ಪ್ರಾಬ್ಲಮ್ ಬಂದ್ಬಿಡುತ್ತೋ, ಸೊ ಏನಾಗುತ್ತೋ ಗೊತ್ತಿಲ್ವೇ. ಯಾಕಂದ್ರೆ ಈ ಭೌತಿಕ ಲೋಕ ಪತಂ ಪತಂ ಯತ್ ವಿಪತಂ. ಸೊ ಒಂದೊಂದು ಹೆಜ್ಜೆಲಿ ನಮಗೂ ಪ್ರಾಬ್ಲಮೇ. ಸೊ ಪ್ರಾಬ್ಲಮ್ ಇಲ್ಲ ಯಾರು ಹೇಳಕ್ಕೆ ಆಗಲ್ಲ. ಅದಕ್ಕೆ ನಂದ ಮಹಾರಾಜು ಭಗವಂತನೇ ಧ್ಯಾನ ಮಾಡ್ತಾರೆ, ನೆನೆಸ್ಕೊಂಡೇ ಬರ್ತಾ ಇದ್ದಾರೆ. ನನ್ನ ಮಗನೇ ಯಾವಾಗ ರಕ್ಷಣೆ ಮಾಡಿ ಸ್ವಾಮಿನೂ ಹೇಳ್ಕೊಂಡೆ ಅವರು ಬರ್ತಾ ಇದ್ದಾರೆ. ಸೊ ಗೋಕುಲ ಒಳಗಡೆ ಅವರು ಬರಕ್ಕೂ ಮುಂಚೆ ಏನಾಗ್ಬಿಟ್ಟಿದೆ, ಇಲ್ಲಿ ಕಂಸ ಕಳಿಸಿದ ಆ ರಾಕ್ಷಸಿ ಭೂದನ ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ಅವಳು ಕೆಟ್ಟ ಬುದ್ಧಿಯಿಂದ ಪಾಪ ಮಾಡೋ ಆ ಕೆಲಸದಿಂದ ಅವ್ರೇನ್ ಮಾಡಿದಲ್ಲ, ಎಲ್ಲಾ ನಗರಗಳಲ್ಲಿ ಗ್ರಾಮಗಳಲ್ಲಿ ಇರೋ ಚಿಕ್ಕ ಮಹುನಿ ಕೊಳ್ತಾ ಇದ್ದಾಳೆ. ಅವಳು ಎಲ್ಲಿ ಎಲ್ಲ ಭಗವಂತನ ಶ್ರವಣ ಕೀರ್ತನ ವಿಷ್ಣು ಸ್ಮರಣ ನಡೀತಾ ಇದೆಯೋ ಅಲ್ಲಿ ಈ ತರ ಇಲ್ಲ, ಎಲ್ಲೆಲ್ಲ ನಡೀದಿಲ್ವೋ ಆ ತರ ಜಾಗಲ್ಲಿ ಈ ತರ ಈ ರಾಕ್ಷಸಿ ಎಲ್ಲಾ ಚಿಕ್ಕ ಮಕ್ಕಳನ್ನ ಕೊಳ್ತಾ ಇದ್ದಾಳೆ. ಸೊ ಈ ತರ ಕೊಳ್ತಾ ಇವಾಗ ಅವರು ಆಕಾಶಲ್ಲಿ ಬರ್ತಾ ಇದ್ದಾಳೆ. ಅವಳು ಇಲ್ಲಿ ಗೋಕುಲ ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ಸೊ ಗೋಕುಲಲ್ಲಿ ಬಂದ್ಮೇಲೆ, ಯಾಕಂದ್ರೆ ಮತ್ತೆ ಯಾರು ತಿರೋಕ್ ಮುಂಚೆ ಫಸ್ಟು ಕೃಷ್ಣ ಕೊಲ್ಬೇಕು ಅವರ ಅಲ್ಲಿ ಬಂದ್ಬಿಟ್ಟಿದ್ದಾಳೆ. ಯಾಕಂದ್ರೆ ಆ ಜಾಗದಲ್ಲಿ ಮತ್ತೆ ಯಾರು, ಯಾಕಂದ್ರೆ ಭಗವಂತನ ಅನುಗ್ರಹದಿಂದ ಇಲ್ವಾ ಎಲ್ಲ ನಡೀತಾ ಇರುತ್ತೆ. ಸೊ ಈ ತರ ಭೂದನ ಏನ್ ಮಾಡಿಬಿಟ್ಟಿದ್ದಾಳೆ, ಅಲ್ಲಿ ಗೋಕುಲ ಒಳಗಡೆ ಬಂದ್ಬಿಟ್ಟಿದ್ದಾಳೆ. ಅವರು ಮಾಯಾಜಾಲದಿಂದ ಅವರು ಶರೀರ ಅಷ್ಟೊಂದು ಸೌಂದರ್ಯವಾಹ ಅವರು ರೂಪ ಬದಲಾಯಿಸ್ಕೊಂಡು ನಂದ ಮಹಾರಾಜು ಮನೆಗೆ ಅವಳು ಹೋಗ್ತಾಳೆ. ಆ ತರ ಹೋಗುವಾಗ ಅವಳು ಯಾವ ತರ ಇದ್ದಾಳೆ, ಅವಳು ಅಷ್ಟೊಂದು ಸೌಂದರ್ಯ ಅಂತೆ.
ಅವರು ಅಂಗಗಳು ಯಾವ ತರ ಇದೇನು ಇಲ್ಲಿ ಕೊಟ್ಟಿದ್ದಾರೆ, ಅಷ್ಟೊಂದು ಸೌಂದರ್ಯ. ಮತ್ತೆ ಅವಳು ಮೇಗಲೆ ಹಾಕೊಂಡಿರ್ತಾಳೆ, ಅವಳು ಮಲ್ಲಿ ಹೂ ಮಾಲೆ ಹಾಕೊಂಡಿರುತ್ತಾಳೆ. ಮತ್ತೆ ಅವಳು ಮುಖ ಅಷ್ಟು ಒಂದು ತೇಜಸ್ಸಾಗಿದೆ ಅಂತೆ. ಅವಳು ಕಿವಿಯಲ್ಲಿ ಅಷ್ಟು ಜಿಮಿಕಿಗಳು ಹಾಕೊಂಡಿರುತ್ತಾರೆ. ಅವಳು ಅಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ. ಅವಳು ನೋಡಕ್ಕೆ ಅಷ್ಟೊಂದು ಸೌಂದರ್ಯವಾಗಿದ್ದಾಳೆ. ಆ ವ್ರಜವಾಸಿಗಳು ಎಲ್ಲರೂ ಆಕರ್ಷಣೆ ಆಗ್ಬಿಡ್ತಾರಂತೆ, ಅಷ್ಟೊಂದು ಸೌಂದರ್ಯ. ಅಲ್ಲಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಎಲ್ಲರೂ ಆಕರ್ಷಣೆ ಆಗೋ ತರ ಒಂದು ಸೌಂದರ್ಯ ಅಂತೆ. ಸೊ ಆ ತರ ಒಂದು ಸೌಂದರ್ಯ ಆಗ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಆ ಅವಳು ಕೈಯಲ್ಲಿ ಒಂದು ಕಮಲದ ಹೂ ಒಂದು ಇಟ್ಕೊಂಡು ಬರ್ತಾಳೆ. ನೋಡಕ್ಕೆ ಓ ಲಕ್ಷ್ಮೀ ದೇವಿಯೇ ಬಂದ್ಬಿಟ್ಟಿದ್ದಾಳೆ ಏನೋ, ಯಾಕಂದ್ರೆ ಲಕ್ಷ್ಮಿ ಅಲ್ವಾ ಅಷ್ಟೊಂದು ಸೌಂದರ್ಯನ ಹೇಳೋದು. ಸೊ ಆ ತರ ಒಂದು ಸೌಂದರ್ಯ ಇರೋದು ನೋಡಿ, ಓ ಲಕ್ಷ್ಮೀ ದೇವಿ ವೈಗುಂಠದಿಂದ ಇಲ್ಲಿ ಬಂದ್ಬಿಟ್ಟಿದ್ದಾಳೇನೋ, ಇಷ್ಟೊಂದು ಸೌಂದರ್ಯವಾಗಿದ್ದಾಳೆ ಇವಳು. ಆದ್ರೆ ಇವಳಿ ಮಾಡೋ ಕೆಲಸ ಏನು, ಚಿಕ್ಕ ಮಕ್ಕಳನ್ನ ಕೊಲ್ಲೋ ಕೆಲಸ ಮಾಡ್ತಾ ಇದ್ದಾಳೆ ಇವಳು. ಸೊ ಈ ಬೋಧನ ಆ ತರ ಅವರು ಅಲ್ಲಿ ಬಂದ್ಬಿಟ್ಟಿದ್ದಾಳೆ, ಅವಳು ಆ ಸೌಂದರ್ಯ ರೂಪ ಎತ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಸೊ ಇವಾಗ ನಂದ ಮಹಾರಾಜ್ ಮನೆ ಒಳಗಡೆ ಅವಳು ಹೋಗ್ಬಿಟ್ಟಿದ್ದಾಳೆ. ಯಾರ ಹತ್ರ ಕೇಳೋದೇ ಇಲ್ಲ, ಅವಳು ಸ್ಟ್ರೈಟ್ ಹೋಗ್ತಾ ಇದ್ದಾಳೆ. ಯಾವ ತರ ಬೆಂಕಿ ವಿಭೂತಿ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿರುತ್ತೋ ಆ ತರ ಒಂದು ಕಟ್ಟೆ ನಾವು ಬೆಂಕಿ ಹಾಕಿದ್ರೆ ನೋಡಿದ್ರೆ ಅದೆಲ್ಲ ವಿಭೂತಿ ಆಗಿರುತ್ತೆ. ಆದ್ರೆ ಪೂರ್ತಿ ವಿಭೂತಿ ಆಯ್ತು, ನಾವು ಕೈ ಇಟ್ಟಿದ್ರೆ ಒಳಗಡೆ ಬೆಂಕಿ ಇರುತ್ತೆ ಅಂತೆ. ಸೊ ಆ ತರ ಇವಳು ನೋಡಕ್ಕೇನೋ ಶಾಂತವಾಗ ಅಷ್ಟು ಸೌಂದರ್ಯವಾಗಿ ಕಾಣಿಸ್ತಾ ಇದ್ದಾಳೆ. ಆದ್ರೆ ಇವಳು ಒಳಗಡೆ ಇರೋದೇನು ದುರ್ಶಕ್ತಿ. ಸೊ ಆ ತರ ಅವಳು ಇದ್ದಾಳೆ. ಅವಳು ಇಲ್ಲಿ ಮಹುನ ಅನ್ಕೊಂಡು ಇಲ್ಲಿ ಬಂದಿದ್ದಾಳೆ, ಆದ್ರೆ ಮಹು ರೂಪಲ್ಲಿ ಇರೋದು ಯಾರು, ಆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನು ಅಲ್ವಾ. ಸೊ ಅವಳು ರೂಪ ಬದಲಾಯಿಸ್ಕೊಂಡು ಬಂದಿದ್ದಾಳೆ, ಆದ್ರೆ ಇಲ್ಲಿ ಇರೋನು ಯಾರು, ದೇವೋತ್ತಮ ಪರಮ ಪುರುಷ. ಸೊ ಅವನಕ್ಕೂ ಅಷ್ಟೊಂದು ಶಕ್ತಿಗಳಿರೋದು. ಅವಳನ್ನ ಅನ್ಕೊಂಡಿದ್ದಾಳೆ, ಇವ್ದು ಚಿಕ್ಕ ಮಗುನ ಅನ್ಕೊಂಡ್ಬಿಟ್ಟು ಬಂದಿದ್ದಾಳೆ ಅವಳು. ಅದು ಚಿಕ್ಕ ಮಗುವ ಏನು ಇಲ್ವೇ, ಅವನೇ ದೇವೋತ್ತಮ ಪರಮ ಪುರುಷ ಅಲ್ವಾ. ಅವನು ಸಾಮಾನ್ಯ ಮಗುನ ಅನ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅದಕ್ಕೆ ಸಾಮಾನ್ಯ ಮಗುವಾಗ ಇದಾನೆ, ಇವನು ಕೊಂದ್ಬಿಟ್ಟು ಹೋಗ್ಬಿಡೋಣ ಅನ್ ಬಂದಿದ್ದಾಳೆ ಅವಳು. ಯಾಕಂದ್ರೆ ಎಷ್ಟೋ ಚಿಕ್ಕ ಮಕ್ಕಳನ್ನ ಕೊಂದು ಇಲ್ಲಿ ಬಂದಿದ್ದಾಳೆ ಅವಳು. ಒಂದು ಶೂನ್ಯಕಾರಿ ತರ, ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ವಾ, ಸೊ ಆ ತರ ಒಂದು ಈ ಬೋಧನೆ ಬಂದಿದ್ದಾಳೆ. ಓ ಆ ಕೃಷ್ಣ ಮಲ್ಕೊಂಡಿರ್ತಾರೆ, ಅವರು ಚಿಕ್ಕ ಮಗು ಅಲ್ವಾ. ಆತರ ಯಶೋದ ಏನ್ ಮಾಡಿದಾಳಂತೆ, ಮಲ್ಗಿಸಿದಾಳೆ. ಸೊ ಆ ಮಲ್ಗಿಸಿರೋ ಆ ಕೃಷ್ಣನ್ನಿ ಇವಳು ಎತ್ಕೊಂಡ್ಬಿಡ್ತಾಳೆ. ಅವಳು ಎತ್ಕೊಂಡ್ಬಿಟ್ಟು ಅವಳು ಭಗವಂತನ್ನೇ ನೋಡ್ತಾಳೆ. ಕೃಷ್ಣ ಕಣ್ಣು ಮುಚ್ಕೊಂಡೇ ಇದ್ದಾರಂತೆ, ಕಣ್ಣು ತೆಗೆದಿಲ್ಲ, ಕಣ್ಣು ಮುಚ್ಕೊಂಡೇ ಇದ್ದಾರೆ ಅವರು ಕೃಷ್ಣನು. ಸೊ ಇವಾಗ ಅವಳು ಏನ್ ಮಾಡ್ತಾಳೆ, ಕೆಲವರು ಒಂದು ಏನೋ ಹಗ್ಗನ ಅನ್ಕೊಂಡು ಎತ್ತುತ್ತಾರೆ, ಆದ್ರೆ ಅದು ಹಾವಾಗಿರುತ್ತೆ ಅಲ್ವಾ. ಸೊ ಆ ತರ ಇದೇನೋ ಸಾಮಾನ್ಯ ಮಗುನ ಅವಳು ಎತ್ಬಿಟ್ಟಿದ್ದಾಳೆ, ಆದ್ರೆ ಅಲ್ಲಿ ಇರೋನು ಯಾರು, ದೇವೋತ್ತಮ ಪರಮ ಪುರುಷ ಅಲ್ವಾ. ಎಲ್ಲ ಕಾರಣವಾಗಿ ಇರೋನು. ಸೊ ಭೂತನ ಅವಳ ನಾಶಕ್ಕೆ ಅವಳೇ ಅಲ್ಲಿ ಬಂದ್ಬಿಟ್ಟಿದ್ದಾಳೆ. ಸೊ ಭಗವಂತನೇ ಅವಳು ಎತ್ತಿ ತೊಡೆ ಮೇಲೆ ಇಟ್ಕೊಂಡು ಆ ಮಗುಕ್ಕೂ ಹಾಲು ಕುಡಿಸೋ ನಾನು ಪ್ರಯತ್ನ ಪಡ್ತಾ ಇದ್ದಾಳೆ. ಆದ್ರೆ ಇವಳು ಎಷ್ಟೊಂದು ಕ್ರೂರಿ ನೋಡಿ, ಎಷ್ಟು ಮಕ್ಕಳಿಗೆ ಈ ತರ ಹಾಲು ಕೊಟ್ಟು ಸಾಯಿಸಿದಾಳೆ ಇವಳು. ಸೊ ಇವಾಗ ಯಾಕಂದ್ರೆ ಭಗವಂತ ನೋಡಿ, ಅವ್ರ ಕಣ್ಣೆತ್ತಿ ನೋಡೇ ಇಲ್ಲ, ಕಣ್ಣು ಮುಚ್ಕೊಂಡೇ ಇದ್ದಾರೆ ಅವರು. ಸೊ ಇವಾಗ ಕೃಷ್ಣ ಏನ್ ಮಾಡ್ತಾರೆ, ಯಶೋದಾವು ಸುಮ್ಮನೆ ಬಿಟ್ಬಿಟ್ಟಿದ್ದಾಳೆ ನೋಡಿ.
ಯಾಕಂದ್ರೆ ಯಶೋದಕ್ಕೂ ಓ ಇಷ್ಟೊಂದು ಸೌಂದರ್ಯ, ಇವರು ಏನು ಮಹಾಲಕ್ಷ್ಮಿ ಏನೋ, ಇವಳು ಹಾಲು ಕೊಟ್ಟಿದ್ರೆ ನನ್ನ ಮಗು ಚೆನ್ನಾಗಿರುತ್ತೇನೋ, ಆ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಲ್ಲಿ ಯಶೋದ ರೋಹಿಣಿ ಎಲ್ಲ ಸುಮ್ಮನೆ ಬಿಟ್ಟಿದ್ದಾರೆ, ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಈ ತರ ಬಿಟ್ಟಿದೆ ಮೇಲ್ಗಡೆ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಗೊತ್ತೇ ಆಗಿಲ್ಲ. ಯಾಕಂದ್ರೆ ಅವರು ಅಷ್ಟೊಂದು ಕ್ರೂರವಾದ ರಾಕ್ಷಸಿ ಅವಳು ಕೃಷ್ಣನ ಮಡಿಯಲ್ಲಿ ಇಟ್ಕೊಂಡು ಅವಳ ಸ್ತನಗಳಿಂದ ಎತ್ತಿ ಹಾಲು ಕೊಡ್ತಾಳೆ. ಯಾಕಂದ್ರೆ ಆಲ್ರೆಡಿ ಅವಳು ಅಲ್ಲಿ ವಿಷ ಇಟ್ಕೊಂಡು ಬಂದಿದ್ದಾಳೆ, ಆ ವಿಷ ಹಾಲುನೇ ಕೃಷ್ಣನ್ಗೂ ಕೊಡ್ತಾಳೆ. ಸೊ ಇವಾಗ ಕೃಷ್ಣನಿಗೆ ಹಾಲು ಕೊಡುವಾಗ ಕೃಷ್ಣ ಏನ್ ಮಾಡ್ತಾರೆ, ಆ ಹಾಲನ್ನ ಅವರು ಕುಡಿದು ಬಿಡ್ತಾರೆ. ಸೊ ಬೇಗ, ಅದಾವುದು ತಮಿಳ್ ಹೇಳ್ತಾರೆ ಉಳಹುಂಡ ಪೆರುವಾಯನ್, ಅದಾವುದು ಪೂರ್ತಿ ಸೃಷ್ಟಿ ಸ್ಥಿತಿ ಪ್ರಳಯ ಆಗುತ್ತಲ್ವಾ, ಅವಾಗ ಪೂರ್ತಿ ಎಲ್ಲ ಪ್ರಪಂಚ ಎಲ್ಲ ಲೋಕನೇ ಅವನು ಬಾಯಿಲಿ ನುಂಗು ಬಿಡ್ತಾನೆ ಅವನು, ಅಷ್ಟು ದೊಡ್ಡ ಬಾಯಿ ಅವನಕು. ಆ ಥರ ಇರುವಾಗ ಈ ಹಾಲು ಅಷ್ಟು ದೊಡ್ಡ ಬಾಯಿ ಅಲ್ವಾ, ಅದಕ್ಕೆ ಬೇಗ ಹಾಲು ಕುಡಿದದಾನಂತೆ ಅವನು. ಬೇಗ ಹಾಲು ಕುಡಿಯುವಾಗ ಏನಾಯ್ತು, ಅವಳು ಆ ಬೂದನ ಪ್ರಾಣವು ಸೇರಿಸಿ ಕುಡಿದು ಬಿಟ್ಟಿದ್ದಾನಂತೆ ಕೃಷ್ಣನು. ಬೂದನ ಹತ್ರ ಭಗವಂತನಿಗೂ ಕೋಪವೇ ಬಂದಿಲ್ಲ, ಯಾಕಂದ್ರೆ ಅವಳು ಹಾಲು ಕುಡಿಯಕ್ಕೆ ಬಂದಿದ್ದಾಳೆ ಇಲ್ವಾ. ಸೊ ಅಷ್ಟು ಬೇಗ ಹಾಲು ಕುಡಿದಿದಾರಂತೆ ಕೃಷ್ಣನು. ಸೊ ಅವ್ರು ಬೇಗ ಇಳಿವಾಗ ಅವಳು ಪ್ರಾಣವು ಬಂದ್ಬಿಟ್ಟಿದಂತೆ ಅಷ್ಟೆ, ಏನ್ ಮಾಡೋದು. ಸೊ ಈ ತರ ಇವಾಗ ಆ ಬೂದನಕ್ಕೂ ಅಷ್ಟೊಂದು ನೋವು ಬಂದ್ಬಿಟ್ಟಿದೆ, ಅವಳಿಗೂ ನೋವು ಬಂದ್ಬಿಟ್ಟು ಅವಳು ಕಿರ್ಚ್ತಾಳಂತೆ, ಅಯ್ಯೋ ನೋವುನು ಕಿರ್ಚ್ತಾಳೆ. ಸೊ ಇವಾಗ ಅವಳು ಕಿರ್ಚುವಾಗ ಏನಾಗುತ್ತೆ, ಅವರು ಸ್ವಯರೂಪ ಬಂದ್ಬಿಡುತ್ತೆ. ಅಯ್ಯೋ ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು ಅನ್ನೋ ಅವಳು ಅಷ್ಟು ಜೋರಾಗ ಕಿರ್ಚ್ತಾ ಇದ್ದಾಳೆ, ಅಯ್ಯೋ ನಮ್ಗೆ ನೋವಾಗ್ತಾ ಇದೆ. ಸೊ ಇವಾಗ ಅವಳಿಗೂ ಅಷ್ಟು ಸ್ವೆಟ್ಟಿಂಗ್ ಆಗ್ತಾ ಇದೆ, ಅವಳು ಕಣ್ಣು ಅಷ್ಟು ರೆಡ್ ಆಗಿ ಅವಳು ಕಣ್ಣೆಲ್ಲ ಅಷ್ಟು ದೊಡ್ಡದು ಆಗ್ತಾ ಇದೆ, ಯಾಕಂದ್ರೆ ಅಷ್ಟು ನೋವಾಗ್ತಾ ಇದೆ. ಅವಳು ಕೈ ಕಾಲೆಲ್ಲ ಈ ತರ ಉದುರಿಸ್ಕೊಂಡು ಓಡಾಡ್ತಾಳಂತೆ, ಅವ್ರು ಅಷ್ಟು ಕಿರ್ಚ್ತಾಳೆ ಅವಳು, ಅಯ್ಯೋ ನಮ್ಮನ್ನ ಬಿಟ್ಬಿಡು ಅಷ್ಟು ನೋವು ಅವಳಿಗೂ ಬಂದ್ಬಿಟ್ಟಿದೆ. ಸೊ ಈ ತರ ಬೂದನ ಕಿರ್ಚೋದು ನೋಡಿ, ಯಾಕಂದ್ರೆ ಅವಳು ಕಿರ್ಚೋ ಶಬ್ದ ಅಷ್ಟು ಜೋರಾಗ ಕೇಳಿಸ್ತಾ ಇದೆ ಅಂತೆ. ಅದಕ್ಕೆ ಮಳೆ ಮತ್ತೆ ಇರೋ ಗ್ರಹಗಳು, ಭೂಮಿಲಿರೋ ಮಳೆ ಮಾತ್ರ ಇಲ್ಲ, ಮತ್ತೆ ಇರೋ ಗ್ರಹಗಳು ಎಲ್ಲಾ ಜಾಗದಲ್ಲಿ ಕೆಳಗೆ ಇರೋ ಲೋಹಗಳು ಮತ್ತೆ ಎಲ್ಲಾ ಅಷ್ಟು ದಿಕ್ಕುಗಳು ಎಲ್ಲಾ ಜಾಗದಲ್ಲಿ ಅಷ್ಟೊಂದು ಶಬ್ದ ಕೇಳಿಸ್ತಾ ಇದೆ ಅಂತೆ, ಇವಳು ಕಿರ್ಚೋ ಆ ಶಬ್ದ. ಇವಳು ಕಿರ್ಚೋ ಶಬ್ದ ಕೇಳಿ ಅವಳು ಸ್ವಯರೂಪ ಬಂದ್ಬಿಟ್ಟಿದ್ದಾಳೆ. ಯಾವ ತರ ಆ ಇಂದ್ರನ ವಜ್ರಾಯದಿಂದ ಆ ವೃತ್ರಾಸುರನ್ನೇ ಇಂದ್ರ ಬಂದು ಅವ್ರ ವಜ್ರಾಯದಿಂದ ಕೊಳ್ಳುತ್ತಾರೆ ಅಲ್ವಾ. ಸೊ ಅವನು ಅಷ್ಟು ದೊಡ್ಡ ರಾಕ್ಷಸ ರೂಪ, ಅದ ಇಂದ್ರ ಅಷ್ಟು ಚಿಕ್ಕದಾಗಿರುತ್ತಾನೆ, ಆ ವಜ್ರಾಯದಿಂದ ಅಷ್ಟು ದೊಡ್ಡ ರಾಕ್ಷಸನ್ನು ಕೊಂದಿದ್ದಾನೆ. ಸೊ ಅದೇ ತರ ಇಲ್ಲಿ ಇಷ್ಟು ದೊಡ್ಡ ರಾಕ್ಷಸಿ ಆಗಿಬಿಟ್ಟಿದ್ದಾಳೆ. ಅಲ್ಲಿ ಚಿಕ್ಕ ಮಗುವಂತೆ ಕೃಷ್ಣ, ಅಷ್ಟು ಚಿಕ್ಕ ಮಗುವಾಗಿದ್ದಾರೆ ಅವರು. ಅವಳು ಕೈ ಕಾಲು ಒದರ್ಸ್ಕೊಂಡು ಅವಳು ತಲೆಯೆಲ್ಲ ಒಡೆದ್ಕೊಂಡು, ಅಯ್ಯೋ ಸ್ವಾಮಿ ನಮ್ಗೂ ಏನು ನೋವಾಗ್ತಾ ಇದೆನೋ ಆ ತರ ಕಿರ್ಚಾಡ್ಕೊಂಡು ಓಡೋಡ್ತಾಳಂತೆ. ಇವಾಗ ಅವಳು ಸ್ವಯರೂಪ ಬಂದ್ಬಿಟ್ಟಿದೆ ಅಲ್ವಾ, ಅಷ್ಟು ದೊಡ್ಡ ರೂಪ ಅಂತ. ಎಷ್ಟು ದೊಡ್ಡದಂದ್ರೆ 12 ಮೈಲು. 12 ಮೈಲ್ ಅಂದ್ರೆ ಕಿಲೋಮೀಟರ್ ಲೆಕ್ಕಲ್ಲಿ ನೀವು ನೋಡಿದ್ರೆ 24 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೊಡ್ಡ ಶರೀರ. ಇವಳು ಬಿದ್ದಿದ್ದಾಳಲ್ವಾ, ಅದ ಕೆಳಗೆ ಇರೋ ಎಲ್ಲಾ ಮರಗಳೆಲ್ಲ ಮುರಿದೋಗಿ ಒಡೆದೋಗಿದಂತೆ. ಯಾಕಂದ್ರೆ 24 ಕಿಲೋಮೀಟರ್ ಅಷ್ಟು ದೊಡ್ಡ ಶರೀರ.
ಅಷ್ಟು ದೊಡ್ಡ ಶರೀರ, ಆದ್ರೆ ಆ ಜಾಗದಲ್ಲಿ ಕೃಷ್ಣ ಎಷ್ಟು ಚಿಕ್ಕದಾಗಿದ್ದಾನೆ ನೋಡಿ ಅಲ್ವಾ. ಸೊ ಆ ರಾಕ್ಷಸಿ ಬಾಯಿ ಆನು ಇದೆ ಅಂತೆ, ಅವಳು ಹಲ್ಲು ಎಲ್ಲ ಅಷ್ಟು ದೊಡ್ಡ ದೊಡ್ಡದಾಗಿದೆ ಅಂತೆ. ಅವಳು ಹಲ್ಲುಗಳಾಗ್ಲಿ, ಅವಳು ಮೂಗಿನ ನಾಸಿ ದ್ವಾರಗಳು ದೊಡ್ಡ ದೊಡ್ಡ ಗೊಗೆ ತರ ಕಾಣಿಸ್ತಾ ಇದೆ. ಅವಳು ಸ್ತನಗಳು ದೊಡ್ಡ ಪರ್ವತ ತರ ಕಾಣಿಸ್ತಾ ಇದೆ ಅಂತೆ. ಅದೇ ತರ ಅವಳು ಕೂದಲು ಅಷ್ಟು ರೆಡ್ಡಾಗ ಕಾಣಿಸ್ತಾ ಇದೆ ಅಂತೆ. ಅಷ್ಟು ದೊಡ್ಡ ಶರೀರವಾಗ ಅವಳು ಕೆಳಗೆ ಬಿದ್ಬಿಟ್ಟಿದ್ದಾಳೆ. ಅವಳು ಕೈ ಕಾಲೆಲ್ಲ ಅಷ್ಟು ಏನು ಕ್ರ್ಯಾಕ್ಸ್, ಅಷ್ಟು ಬಾಳವಾಗ ಕ್ರ್ಯಾಕ್ಸ್ ಆಗಿದೆ ಅಂತೆ. ಅವಳು ಹೊಟ್ಟೆ ಯಾವ ತರ ಇದೆ ಅಂದ್ರೆ ಒಂದು ದೊಡ್ಡ ಕೆರೆ ತರ ಇರುತ್ತಂತೆ. ಇವಳು ಕಿರ್ಚಿದಲ್ವಾ, ಅಲ್ಲಿರೋ ಎಲ್ಲಾ ಗಂಡಸರು ಹೆಂಗಸರು ಎಲ್ಲರಿಗೂ ಅಷ್ಟು ಜೋರಾಗ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ. ಅವ್ರ ಕಿವಿಗಳು, ಅವ್ರ ಹೃದಯ ಎಲ್ಲ ಅಷ್ಟೊಂದು ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡ್ತ ಭಯದಿಂದ. ಅಷ್ಟು ಕಿರ್ಚಿದಲ್ಲಂತೆ. ಅವಳ ಶಬ್ದ ಅಷ್ಟು ಘೋರವಾಗಿದೆ. ನೋಡಿದ್ರೆ ಅವ್ರ ರೂಪವ ಘೋರ ರೂಪವಾಗ ಕಾಣಿಸ್ತಾ ಇದೆ. ಅದು ನೋಡಿಬಿಟ್ಟು ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ. ಇದೇನಪ್ಪ ಇದು, ಇಷ್ಟು ದೊಡ್ಡ ರಾಕ್ಷಸಿ. ಅಲ್ಲಿ ನೋಡಿದ್ರೆ ಅಯ್ಯೋ ಕೃಷ್ಣ ಆ ರಾಕ್ಷಸಿ ಸ್ತನಗಳ ಹತ್ರ ಇದ್ದಾನೆ. ಅವನು ಚಿಕ್ಕ ಮಗು ಅಲ್ವಾ, ಸೊ ಅವನು ಅಲ್ಲಿ ಇದ್ದಾನೆ, ಅಲ್ಲಿ ಮಲ್ಕೊಂಡು ಏನೋ ಮಾತಾಡ್ತಾ ಇದ್ದಾನೆ. ಅಲ್ಲಿ ಗೋಪಿಯರ್ಗಳು ಎಲ್ಲರೂ ಓಡೋಡಿ ಬರ್ತಾರೆ. ಅವರು ಓಡೋಡಿ ಬಂದು ಅಲ್ಲಿ ಆ ಕೃಷ್ಣನ್ನೇ ಎತ್ಕೊಂಡ್ಬಿಡ್ತಾರೆ. ಅಯ್ಯೋ ಮತ್ತೆ ಅವಳಿಗೂ ಪ್ರಾಣ ಬಂದ್ರೆ ಏನ್ ಮಾಡೋದು? ಕೃಷ್ಣನಿಗೂ ಇವಾಗ ನಾವು ರಕ್ಷಣೆ ಕೊಡ್ಬೇಕಲ್ವಾ. ಅಯ್ಯೋ ಎಷ್ಟು ದೊಡ್ಡ ರಾಕ್ಷಸಿ ನಮ್ ಕೃಷ್ಣನ್ನೇ ಕೊಳ್ಳಕ್ಕೆ ಬಂದಿದ್ದಾಳೆ. ಸೊ ಇವಾಗ ತಾಯಿ ಯಶೋಧ, ರೋಹಿಣಿ ಎಲ್ಲ ಮತ್ತೆ ದೊಡ್ಡ ದೊಡ್ಡ ಗೋಪಿಗಳು ಎಲ್ಲ ಕೃಷ್ಣನಕ್ಕೂ ಇವಾಗ ದೃಷ್ಟಿ ತೆಗಿತಾರೆ. ಓಕೆ, ಆ ದೃಷ್ಟಿ ಯಾವ ತರ ತೆಗಿತಾರೇನೋ, ಮತ್ತೆ ದೃಷ್ಟಿ ತೆಗೆದುಬಿಟ್ಟು ಆಮೇಲೆ ಕೃಷ್ಣನಕ್ಕೂ ರಕ್ಷಣೆ ಒಂದು ಮಾಡ್ತಾರೆ. ಅದೇನೇನು ನೋಡೋಣ, ಒಂದೇ ನಿಮಿಷ. ಹರೇ ಕೃಷ್ಣ. ಇಲ್ಲಿ ಬಂದು ಆ ಬೋಧನ ಅವಳು ತೀರೋಗ್ಬಿಟ್ಟಿದ್ದಾಳೆ. ಮತ್ತೆ ಇವಾಗ ಅವಳು ಶರೀರ ಎಷ್ಟು ದೊಡ್ಡದಾಗಿದೆ ಅದೆಲ್ಲ ನೋಡಿ ಆಯ್ತು. ಮತ್ತೆ ಇವಾಗ ಅವ್ರಿಗೂ ಭಗವಂತನ ಚಿಕ್ಕ ಕೃಷ್ಣನಿಗೂ ಎಲ್ಲರೂ ಏನ್ ಮಾಡ್ತಾರೆ, ದೃಷ್ಟಿ ತೆಗೆದ್ಬಿಟ್ಟು, ಯಾಕಂದ್ರೆ ಭಗವಂತನೇ ರಕ್ಷಣೆ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ತಿಲಕ್ಕೆಲ್ಲ ಇಟ್ಬಿಟ್ಟು ಮತ್ತೆ ಏನೆಲ್ಲ ಮಾಡ್ತಾರೆ ನಾವು ಇವಾಗ ನೋಡ್ಬೇಕು. ಸೊ ಅದಾದ ಕೃಷ್ಣ ಚೆನ್ನಾಗಿರ್ಬೇಕು, ಅವ್ರನ್ನ ಭಗವಂತ ರಕ್ಷಣೆ ಮಾಡಬೇಕು ನಮಗೂ ಈ 19th ಶ್ಲೋಕ ಇಂದು 30 ಶ್ಲೋಕ ತಕ್ಕ ಇರುತ್ತೆ. ಸೊ ಏನು ಅಂದ್ರೆ ಇವಾಗ ಯಶೋಧ ಮತ್ತೆ ರೋಹಿಣಿ ಇಬ್ರು ಓಡೋಡಿ ಬಂದು ಕೃಷ್ಣನ್ನಿ, ಯಾಕಂದ್ರೆ ಗೋಪರ್ಗೂ ಒಬ್ರು ಹೋಗಿ ಕೃಷ್ಣನ್ ಎತ್ಕೊಂಡು ಬರ್ತಾರಲ್ವಾ, ಅವ್ರೇನ್ ಮಾಡ್ತಾರೆ, ಕೃಷ್ಣನ್ ಅದದು ಹಸುವಿನ ಹಾಲು ಇದಲ್ವಾ, ಬಾಲು, ಟೈಲ್, ಓಕೆ, ಕೌ ಟೈಲ್, ಓಕೆ, ಹಸುವಿನ ಟೈಲ್ ಅದು ಬಂದು ಅದರಿಂದ ಮಹುಕು ದೃಷ್ಟಿ ತೆಗಿತಾರೆ. ಮತ್ತೆ ಆಕ್ಚುಲಿ ನಾರ್ಮಲ್ ಆಗಿ ನೋಡಿದರೆ ಮಣ್ಣಿಂದು ತೆಗಿತಾರೆ, ಮತ್ತೆ ಉಪ್ಪು ಸಾಲ್ಟ್ ಇಂದ ತೆಗಿತಾರೆ, ಕಳ್ಳುಪ್ಪುಣ್ಣ ಹೇಳ್ತಾರಲ್ವಾ, ಕ್ರಿಸ್ಟಲ್ ಸಾಲ್ಟ್ ಅದಿಂದ ತೆಗಿತಾರೆ. ಸೊ ಆ ತರ ಎಲ್ಲ ಇಲ್ಲಿ ಬಂದು ಏನ್ ಮಾಡ್ತಾರೆ ಅಂದ್ರೆ ಆ ತರ ಹಸುವಿನ ಟೇಲ್ ಬಾಲಿಂದು ತೆಗಿತಾರೆ. ಮತ್ತೆ ಗೋಜಲ ಇಂದು ಅದಿಂದು ಕೃಷ್ಣನಿಗೂ ಅಭಿಷೇಕ ಮಾಡೋದು. ಮತ್ತೆ ಗೋಧೂಳಿದಲ್ವಾ, ಆ ಧೂಳಿಂದು ಕೃಷ್ಣನ ಮೇಲ್ಗಡೆಲ್ಲ ಹಾಕೋದು. ಮತ್ತೆ ನಾವು ಇವಾಗ ತಿಲಕ ಹಾಕೊಳ್ಳುವಾಗ 12 ಭಗವಂತನ ನಾಮಗಳು ಇದಲ್ವಾ, ನಾವು ತಿಲಕ ಹಾಕೊಳ್ತೀವಿ. ಸೊ ಆ 12 ನಾಮಗಳು
ಏಲಿ ಕೃಷ್ಣನ್ಗೆ ತಿಲಕ್ ಹಾಕ್ತಾರೆ. ಮತ್ತೆ ಕೌಡಂಗ್, ಸೊ ಅದು ಕೃಷ್ಣನ್ಗೂ ಹಾಕ್ತಾರಂತೆ. ಸೊ ಈ ತರ ಎಲ್ಲ ಕೃಷ್ಣನಿಗೂ ರಕ್ಷಣೆ ಮಾಡಬೇಕು. ಸೊ ಈ ತರ ಎಲ್ಲ ಅವರು ಬಂದು ಗೋಮೂತ್ರ ಹಾಕೋದು, ಗೋ ಡಂಗ್ ಹಾಕೋದು, ಗೋ ಧೂಳು ಹಾಕೋದು, ಮತ್ತೆ ಈ ತರ ಎಲ್ಲ ಕೃಷ್ಣನ ರಕ್ಷಣೆ ಮಾಡಬೇಕು ಅವ್ರು ಬಂದು ಹಾಕ್ತಾ ಇದ್ದಾರೆ. ಗೋಪಿಯರ್ಗಳು ಮತ್ತೆ ಅವ್ರ ಕೈಯಲ್ಲಿ ನೀರು ಎತ್ಕೊಂಡು ಕೃಷ್ಣನಿಗೂ ಮಂತ್ರಗಳು ಹೇಳಿ ಕೃಷ್ಣನು ಶರೀರ, ಕೈ, ಕಾಲು ಎಲ್ಲ ಶುದ್ಧಪಡಿಸ್ಕೊಂಡು ಕೃಷ್ಣನಿಗೂ ಶುದ್ಧಪಡಿಸ್ತಾ ಇದ್ದಾರೆ. ಮತ್ತೆ ಆಮೇಲೆ ಅವ್ರು ಏನ್ ಮಾಡ್ತಾರೆ, ಮತ್ತೆ ಮಂತ್ರಗಳೆಲ್ಲ ಹೇಳ್ತಾರೆ, ಕೃಷ್ಣನು ಚೆನ್ನಾಗಿರ್ಬೇಕಲ್ವಾ. ಸೊ ಅದಕ್ಕೆ ಅಜ ಅವರು ಬಂದು ಭಗವಂತ ಅದ ಕೃಷ್ಣನ ಕಾಲಿನ ರಕ್ಷಣೆ ಮಾಡಬೇಕು. ಮತ್ತೆ ಮಣಿಮಾನ್, ಇದೆಲ್ಲ ಭಗವಂತನ ಹೆಸರುಗಳು. ಸೊ ಮಣಿಮಾನ್ ಅದು ಬಂದು ಕೃಷ್ಣನ ಮೋಕಾಲು ರಕ್ಷಣೆ ಮಾಡಬೇಕು. ಯಜ್ಞರು ಕೃಷ್ಣನ ತೊಡೆನಿ ರಕ್ಷಣೆ ಮಾಡಬೇಕು. ಅಚ್ಯುತರು ಕೃಷ್ಣನ ಹಿಪ್ಪು ರಕ್ಷಣೆ ಮಾಡಬೇಕು. ಹಯಗ್ರೀವರು ಕೃಷ್ಣ ಹೊಟ್ಟೆನ ರಕ್ಷಣೆ ಮಾಡಬೇಕು. ಕೇಶವನು ಕೃಷ್ಣನ ಹೃದಯನೇ ರಕ್ಷಣೆ ಮಾಡಬೇಕು. ಈಶರು ಅವ್ರು ಬಂದು ಕೃಷ್ಣನ ಹೃದಯ ಅದು ರಕ್ಷಣೆ ಮಾಡಬೇಕು. ಸೂರ್ಯದೇವ ಕೃಷ್ಣನ ನೆಕ್ಕು ರಕ್ಷಣೆ ಮಾಡಬೇಕು. ವಿಷ್ಣು ಕೃಷ್ಣನ ಕರಗಳನ್ನೇ ರಕ್ಷಣೆ ಮಾಡಬೇಕು. ಉಗ್ರಮರು ಕೃಷ್ಣನ ಮುಖ ರಕ್ಷಣೆ ಮಾಡಬೇಕು. ಈಶ್ವರರು ಕೃಷ್ಣನ ತಲೆನೇ ರಕ್ಷಣೆ ಮಾಡಬೇಕು. ಚಕ್ರಿ ಅವರು ಬಂದು ಕೃಷ್ಣನ ಬ್ಯಾಕ್ ಸೈಡು ರಕ್ಷಣೆ ಮಾಡಬೇಕು. ಸೊ ಮತ್ತೆ ಗದೆ, ಅದ ಭಗವಂತನ ಕೈಲಿರೋ ಗದೆ ಆಗಲಿ, ಇದೆಲ್ಲ ಒಂದೊಂದು ವಸ್ತುಗಳು ಭಗವಂತನೇ ರಕ್ಷಣೆ ಮಾಡಬೇಕು ಅವರು ಒಂದೊಂದೇ ಹೇಳ್ತಾ ಇದ್ದಾರೆ. ಶ್ರೀಹರಿ ಭಗವಂತನ ಬ್ಯಾಕ್ ಸೈಡ್ ಇರೋದು ಎಲ್ಲ ರಕ್ಷಣೆ ಮಾಡಬೇಕು. ಕೈಯಲ್ಲಿರೋ ಭಗವಂತನ ಬಿಲ್ಲು, ಭಗವಂತನ ಒಂದೊಂದು ಅಸ್ತ್ರಗಳಿದೆ ಅಲ್ವಾ, ಬಿಲ್ಲು, ಬಾಳು, ಕೇಡಯ, ಗದೆ ಮತ್ತೆ ಕಮಲದು. ಸೊ ಇದೆಲ್ಲ ಒಂದೊಂದು ಭಗವಂತ ಇಲ್ಲಿ ಬಂದು ಮಹು ಕೃಷ್ಣನ್ನೇ ರಕ್ಷಣೆ ಮಾಡಬೇಕು ಅವ್ರು ಬಂದು ಹೇಳ್ತಾ ಇದ್ದಾರೆ. ಸೊ ಅಜನರು ಅವ್ರು ಬಂದು ಭಗವಂತನ ಶೋಲ್ಡರ್ಸ್ ರಕ್ಷಣೆ ಮಾಡಬೇಕು. ಶಂಗು ಭಗವಂತನ ರಕ್ಷಣೆ. ಸೊ ಈ ತರ ಒಂದೊಂದು ಭಗವಂತನ ಹೆಸರುಗಳು, ಭಗವಂತನ ಆಯುಧಗಳು ರಕ್ಷಣೆ ಮಾಡಬೇಕು ಹೇಳ್ತಾ ಇದ್ದಾರೆ. ಅದೇ ತರ ಉರುಕಾಯರು ಅವ್ರು ಬಂದು ಎಲ್ಲಾ ದಿಕ್ಕುಗಳಲ್ಲಿ ಕೃಷ್ಣ ಈ ಮಹು ಕೃಷ್ಣ ರಕ್ಷಣೆ ಮಾಡಬೇಕು. ಉಪೇಂದ್ರರು ಅವ್ರ ಮೇಲ್ಗಡೆಯಿಂದ ರಕ್ಷಣೆ ಮಾಡಬೇಕು. ಗರುಡ ಎಲ್ಲಾ ಜಾಗಕ್ಕೂ ಈ ಕೃಷ್ಣನಿಗೂ ರಕ್ಷಣೆ ಕೊಡಬೇಕು. ಆ ಪುರುಷೋತ್ತಮ ಭಗವಂತ ಹಲಾದರರು ಅವರು ಎಲ್ಲಾ ದಿಕ್ಕುಗಳಲ್ಲಿ ರಕ್ಷಣೆ ಮಾಡಬೇಕು. ಸೊ ಈ ತರ ಮೇಲ್ಗಡೆ ಇರೋದು, ಕೆಳಗೆ, ಮತ್ತೆ ಅಷ್ಟ ದಿಕ್ಕುಗಳು. ಸೊ ಈ ತರ ಒಂದೊಂದು ಅವ್ರು ಬಂದು ಹೇಳ್ತಾ ಇದ್ದಾರೆ. ಋಷಿಕೇಶರು ಈ ಮಹು ಕೃಷ್ಣನ್ನೇ ಇಂದ್ರಿಯಗಳನ್ನು ರಕ್ಷಣೆ ಮಾಡಬೇಕು. ನಾರಾಯಣರು ಇವನು ಪ್ರಾಣನೇ ರಕ್ಷಣೆ ಮಾಡಬೇಕು. ಶ್ವೇತ ದೀಪಲ್ಲಿ ಇರೋ ಆ ಭಗವಂತ ಈ ಕೃಷ್ಣ ಮಹುನಿ ಹೃದಯಲ್ಲಿ ಇದ್ದು ರಕ್ಷಣೆ ಮಾಡಬೇಕು. ಯೋಗೇಶ್ವರರು ಈ ಕೃಷ್ಣ ಮಹುನಿ ಮನಸ್ಸಿನ ರಕ್ಷಣೆ ಮಾಡಬೇಕು. ನೋಡಿ ಒಂದೊಂದು ವಸ್ತುಗಳನ್ನೇ ಅವರು ಹೇಳ್ತಾ ಇದ್ದಾರೆ. ಅಂಗಗಳು ಒಂದೊಂದು ಅಂಗಗಳನ್ನೇ ಹೇಳ್ತಾ ಇದ್ದಾರೆ. ಅದೇ ತರ ಭಗವಂತ ಕೃಷ್ಣಗರ್ಭರು ಈ ಮಹುನಿ ಬುದ್ಧಿನ ರಕ್ಷಣೆ ಮಾಡಬೇಕು. ಮತ್ತೆ ಆತ್ಮನ ರಕ್ಷಣೆ ಮಾಡಬೇಕು. ಈ ಮಹು ಈ ಕೃಷ್ಣನ್ ಬಂದು ಆತಾಡುವಾಗ ಆ ಗೋವಿಂದನ್ ರಕ್ಷಣೆ ಮಾಡಬೇಕು. ಅವರ ನಿದ್ರೆ ಮಾಡುವಾಗ ಮಾಧವನ್ ರಕ್ಷಣೆ ಮಾಡಬೇಕು. ಮತ್ತೆ ಆ ಮಹು ಬಂದು ನಡೆಯುವಾಗ, ವಾಕ್ ಮಾಡುವಾಗ ವೈಗುಂಠ ರಕ್ಷಣೆ ಮಾಡಬೇಕು. ಅವರು ಕೂತಿರುವಾಗ ನಾರಾಯಣವ್ರ ರಕ್ಷಣೆ ಮಾಡಬೇಕು. ಸೊ ಈ ತರ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯಾವೊಂದು ದುಷ್ಟ ಗ್ರಹಗಳು ಮತ್ತೆ ಈ ತರ ಭಯಂಕರವಾದ ಯಾವೊಂದು ಕಷ್ಟಗಳು ಆ ಮಹುಕ್ ಬರಬಾರದು. ಅದೇ ತರ ಈ ಕೃಷ್ಣನಿಗೂ ಆಪೋಸಿಟ್ಲಿ ಯಾವೊಂದು ಎದುರಿ ಬರುವಾಗ ಯಜ್ಞ ಬುಕ್ ಅವರು ಬಂದು ರಕ್ಷಣೆ ಮಾಡಬೇಕು ಅವರು ಬಂದು ಹೇಳ್ತಾ ಇದ್ದಾರೆ. ಸೊ ಅದೇ ತರ ಇಲ್ಲಿ ಬಂದು
ಆ್ಯಕ್ಚುಲಿ ನಿಮ್ಗೆ ಒಂದೇ ನಿಮಿಷ. ಮಾತಾಜಿ ಒಂದೇ ನಿಮಿಷ. ಯಾರಿದ್ದಾರೆ ಕನ್ನಡಲ್ಲಿ ಓದಕ್ಕೆ? ಹೇಮಾ ಮಾತಾಜಿ, ಹೇಮಾ ಮಾತಾಜಿ 29th ಶ್ಲೋಕ ಟ್ರಾನ್ಸ್ಲೇಷನ್ ಓದಿ ಮಾತಾಜಿ, 27 to 29. ಒಂದು ನಿಮಿಷ ಮಾತಾಜಿ. ಹರೇ ಕೃಷ್ಣ. ಸೊ ನಮಗೂ ಇಲ್ಲಿ ಬಂದು ಅದೇ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ವಾ ಮಂತ್ರಕಾರಿಗಳು, ಶೂನ್ಯಕಾರಿಗಳನ್ನೇ. ಸೊ ಅವ್ರ ಹೆಸರುಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಯಾರು ದಾಗಿನಿ, ಯಾದುದಾನಿ, ಕುಷ್ಮಾಂಡ. ಸೊ ಇವರೆಲ್ಲ ಏನು ಚಿಕ್ಕ ಮಕ್ಕಳನ್ನಿ ಸಾಯಿಸೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು. ಓಕೆ. ಸೊ ಅವರೆಲ್ಲ ಈ ತರ ಮಕ್ಕಳು ಹತ್ರ ಬರಬಾರದುನೇ ಅವರು ಈ ತರ ಎಲ್ಲ ಭಗವಂತನಕ್ಕೂ ಮಾಡ್ತಾ ಇದ್ದಾರೆ. ಮತ್ತೆ ಭೂತಗಳು, ಪ್ರೇತಗಳು, ಪಿಶಾಚಗಳು, ಯಕ್ಷರಗಳು, ರಾಕ್ಷಸರುಗಳು, ವಿನಾಯಕಗಳು, ಮತ್ತೆ ದುರ್ದೇವತೆಗಳು, ಕಟುರ, ರೇವತಿ, ಜ್ಯೇಷ್ಠ, ಭೂದನ, ಮಾತೃಕ. ಸೊ ಇದೆಲ್ಲ ಇವರೆಲ್ಲ ಏನು ಮಾಯ ಮಾಡೋರಂತೆ, ಮಾಯಕಾರಿಗಳು. ಈ ತರ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು, ಮಕ್ಕಳನ್ನ ಸಾಯಿಸೋ ಮೋಸಕಾರರಂತೆ ಇವರೆಲ್ಲ. ಸೊ ಇವರೆಲ್ಲ ಏನ್ ಮಾಡ್ತಾರಂತೆ, ಆ ತರ ಚಿಕ್ಕ ಮಕ್ಕಳನ್ನಿ ಬುದ್ಧಿ ಸ್ವಾಧೀನ ಇಲ್ಲ ಆ ತರ ಮಾಡ್ಬಿಡೋದು, ಮತ್ತೆ ಮೆಂಟಲ್ ತರ ಮಾಡೋದು, ಮತ್ತೆ ಕೆಟ್ಟ ಸ್ವಪ್ನಗಳು ಬರೋದು. ಸೊ ಈ ತರ ಎಲ್ಲ ಮಾಡಿ ಆ ಮಕ್ಕಳನ್ನ ಸಾಯಿಸ್ತಾರಂತೆ. ಓಕೆ. ಮತ್ತೆ ಯಾಕಂದ್ರೆ ಆ ಚಿಕ್ಕ ಮಕ್ಕಳನ್ನಿ ಶರೀರ ಆಗಲಿ, ಅವ್ರ ಪ್ರಾಣ ಆಗಲಿ, ಅವ್ರ ಇಂದ್ರಿಯಗಳಾಗ್ಲಿ ಎಲ್ಲಾ ಜಾಗನ್ನೇ ಅವ್ರು ಬಂದು ಆಕ್ರಮಣ ಮಾಡಿಕೊಂಡು ಕಷ್ಟ ಕೊಡ್ತಾರಂತ ಚಿಕ್ಕ ಮಕ್ಕಳನ್ನಿ, ಚಿಕ್ಕ ಹುಟ್ಟಿದ ಮಕ್ಕಳನ್ನಿ ಆತರ. ಯಾಕಂದ್ರೆ ನಾವು ನೋಡ್ಬೋದು ಚಿಕ್ಕ ಮಕ್ಕಳು ನಿದ್ರೆ ಮಾಡ್ತಾ ಇರುವಾಗ ಟಕ್ಕನ್ನು ಅಳುತ್ತಾರೆ. ಸೊ ಈ ತರ ಎಲ್ಲ ಮಾಡುದು, ಭಯ ಪಟ್ಕೊಂಡು ಅಳೋದು, ಭಯ ಪಟ್ಕೊಂಡು ಟಕ್ಕನ ಎದ್ದೋಳೋದು. ಸೊ ಈ ತರ ಎಲ್ಲ ಮಾಡ್ತಾರಲ್ವಾ. ಸೊ ಅದೆಲ್ಲ ಅದೇ ಈ ತರ ದುರ್ದೈವತೆಗಳು, ಇವೆಲ್ಲ ದುರ್ಪಿಶಾಚಿಗಳು, ರಾಕ್ಷಸಿಗಳು ಈ ತರ ಎಲ್ಲ ಆ ಮಹುನಿ ಹಿಂಸೆ ಕೊಡುತ್ತಂತೆ. ಸೊ ಆ ಚಿಕ್ಕ ಮಕ್ಕಳಿಗೂ ಜಾಸ್ತಿ ಹಿಂಸೆ ಕೊಡೋರಂತೆ ಇವರೆಲ್ಲ. ಸೊ ಆ ತರ ಮಕ್ಕಳಿಗೂ ನಾವೇನ್ ಮಾಡಬೇಕಂದ್ರೆ ಸಾಕ್ಷಾತ್ ಭಗವಂತನ ಆ ವಿಷ್ಣುನ ನಾಮ ಹೆಸರುಗಳು ಹೇಳಿ, ಆ ಅಚ್ಯುತನು, ಆ ನಾರಾಯಣನ ವಿಷ್ಣು ನಾಮಗಳಲ್ಲಿ ನಾವು ಈ ತರ ಭಗವಂತನ ಚಿಕ್ಕ ಮಕ್ಕಳಿಗೆ ತಿಲಕ್ ಹಾಕಿ ಆ ಮಗುನಿ ನಾವು ನೋಡಿದ್ರೆ ಇವಾಗ ಈ ತರ ರಾಕ್ಷಸಿಗಳು, ಈ ಪಿಶಾಚಿಗಳು ಇವರೆಲ್ಲ ಯಾಕಂದ್ರೆ ಭಗವಂತನ ನಾಮ ಹೇಳಿ ನಾವು ತಿಲಕ್ ಹಾಕಿದೀವಲ್ವಾ. ಸೊ ಅವರೆಲ್ಲ ಈ ತರ ಚಿಕ್ಕ ಮಕ್ಕಳು ಹತ್ರ ಬರಕ್ ಆಗಲ್ಲ. ಸೊ ಅದೆಲ್ಲ ದೂರ ಹೋಗುತ್ತಂತೆ. ಅದಕ್ಕೆ ನಾವು ತಿಲಕ್ ಹಾಕೋಬೇಕು. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಪತಂ ಪತಂ ಯತ್ ವಿಪತಂ. ಸೊ ಒಂದೊಂದು ಹೆಜ್ಜೆಲಿ ನಮಗೂ ಪ್ರಾಣ ಸಂಕಟ ಇರುತ್ತೆ. ಅದು ಚಿಕ್ಕ ಮಕ್ಕಳಿಗೂ ಜಾಸ್ತಿಯೇ ಇರುತ್ತೆ, ನಾವು ಹೇಳಕ್ಕೆ ಆಗಲ್ಲ. ಸೊ ಅದಕ್ಕೆ ಆ ಚಿಕ್ಕ ಮಕ್ಕಳು ಭಯಪಟ್ಟು ಎದ್ದೋಳೋದು, ಅಳೋದು. ಸೊ ಇಲ್ಲಂದ್ರೆ ಅವ್ರಿಗೂ ಪ್ರಾಣ ಸಂಕಟ ಬರೋದು, ಅವ್ರಿಗೂ ಶರೀರ ಉಪಾಧೆಗಳು ಬರೋದು. ಸೊ ಈ ತರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗ ಏನ್ ಮಾಡ್ಬೇಕಂತೆ, ಮಕ್ಕಳಿಗೂ ಭಗವಂತನ ಹೆಸರುಗಳು ಹೇಳಿ ತಿಲಕ್ ಹಾಕಿ ಇರ್ಬೇಕಂತೆ. ಸೊ ಯಾವಾಗ ನಾವು, ಯಾಕಂದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರಲ್ವಾ, ಕೀರ್ತನಯ ಸದಾ ಹರಿ ಪರಂ ಜಾಯತೆ ಶ್ರೀ ಕೃಷ್ಣ ಸಂಕೀರ್ತನಂ ಕೀರ್ತನಾತ್ ಏವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವ್ರಜೇತ್. ಸೊ ಯಾವಾಗ ನಾವು ಆ ಕೃಷ್ಣನ ನಾಮ ಹೆಸರುಗಳು ಹಾಡ್ತಾ ಇದ್ರೆ ಆ ಜಾಗದಲ್ಲಿ ಈ ತರ ದುರ್ದೇವತೆಗಳು, ದುರ್ಸ್ವಪ್ನಗಳು ಎಲ್ಲ ಬರಲ್ಲಂತೆ. ಅದಕ್ಕೆ ನಾವು ಏನ್ ಮಾಡಬೇಕು, ಯಾಕಂದ್ರೆ ಕೃಷ್ಣ ಕಾನ್ಷಿಯಸ್ಸಲ್ಲಿರೋರು ಆ 12 ಜಾಗದಲ್ಲಿ ತಿಲಕ್ ಹಾಕೊಳ್ತಾರೆ. ಓಂ ಕೇಶವಾಯ ನಮ, ಓಂ ನಾರಾಯಣಾಯ ನಮ, ಓಂ ಮಾಧವಾಯ ನಮ, ಓಂ ಗೋವಿಂದಾಯ ನಮ, ಓಂ ವಿಷ್ಣುವೇ ನಮ, ಓಂ ಮಧುಸೂದನ ಓಂ. ಸೊ ಈ ತರ ಅವರು ಪೂರ್ತಿ ಶರೀರಲ್ಲಿ ತಿಲಕ್ ಹಾಕೊಂಡ್ಬಿಡ್ತಾರೆ. ಅದೇ ತರ ಅವ್ರ ಮಕ್ಕಳಿಗೂ ಹಾಕೊಂಡ್ಬಿಡ್ತಾರೆ. ಸೊ ಅವರ ಹತ್ರ ಈ ತರ ಕಷ್ಟಗಳು ಬರಲ್ಲ. ಅದು ಸಾಮಾನ್ಯವಾಗಿ ಇರೋರು ಈ ತರ ಮಾಡ್ಬೇಕು.
ಭಕ್ತರು ಅದಾದು ಕೃಷ್ಣ ಭಕ್ತರು ಮಾತ್ರ ಅಲ್ಲ, ಎಲ್ಲರೂ ಈ ತರ ನಾವು ಭಗವಂತನ ಹೆಸರುಗಳು ಹೇಳಿ ಆ ಥರದ್ದೆಲ್ಲ ಕಾಕೊಂಡಿದ್ರೆ ನಮಗೂ ರಕ್ಷಣೆ ಆಗುತ್ತೆ, ಆ ಮಕ್ಕಳಿಗೂ ರಕ್ಷಣೆ ಆಗುತ್ತೆ. ಓಕೆ. ಸೊ ಇವಾಗ ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಸೊ ಈ ತರ ಎಲ್ಲ ಆ ಮಗುಗೂ ದೃಷ್ಟಿ ತೆಗೆದುಬಿಟ್ಟು ಮತ್ತೆ ಭಗವಂತನ ಹೆಸರುಗಳು ಹೇಳಿ ಮಗುಗೂ ರಕ್ಷಣೆ ಮಾಡುವೇನು ಹೇಳ್ಬಿಟ್ಟು ಆಮೇಲೆ ಈ ತರ ತಿಲಕಲ್ಲ ಹಾಕಿ ಇಟ್ಟಿದೆ ಮೇಲ್ಗಡೆ. ಸೊ ಯಶೋಧ ಮಹುನಿ ಆ ತರ ಏನು ಆಲಿಂಗನ ಮಾಡಿಕೊಂಡು ಮತ್ತೆ ಕೃಷ್ಣನಕ್ಕೂ ಅವರು ಹಾಲು ಕೊಡ್ತಾರಂತೆ. ಯಾಕಂದ್ರೆ ಆ ಮಹುವಿನ ರಕ್ಷಣೆಗೆ ಈ ತರ ಭಗವಂತನ ಹೆಸರುಗಳೆಲ್ಲ ಹಾಕಿ ತಲಕ್ ಹಾಕಿದ್ದಾರೆ. ಆದ್ರೆ ಆ ಮಹು ಭಯ ಪಟ್ಟಿರುತ್ತೇನು. ಇವಾಗ ಯಶೋಧ ಏನ್ ಮಾಡ್ತಾರಂತೆ, ಹಾಲು ಕೊಡ್ತಾ ಇದ್ದಾರೆ ಕೃಷ್ಣನಿಗೂ. ಸೊ ಇವಾಗ ಈ ತರ ಯಾಕಂದ್ರೆ ಚಿಕ್ಕ ಮಗು ಅಲ್ವಾ, ಅದು ನಾರ್ಮಲ್ ಮಾಡಬೇಕು, ಅದರ ನಾರ್ಮಲ್ ಮಾಡ್ತಾ ಇರುವಾಗ ಆ ಸಮಯಲ್ಲಿ ನಂದ ಮಹಾರಾಜ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಬಂದು ಅವರು ಆವಾಗ ಮಥುರಾಯಿಂದ ವಾಪಸ್ ಬರ್ತಾರೆ. ಬಂದು ನೋಡುವಾಗ ಅವರು ಭಯ ಪಡ್ಬಿಡಿ, ಇದೇನಿದು ಎಷ್ಟು ದೊಡ್ಡ ಬ್ರಹ್ಮಾಂಡವಾದ ಒಂದು ರಾಕ್ಷಸಿ ಆ ಶರೀರ ಇರುತ್ತೆ, ಅಲ್ಲಿ ಮೃತ ಶರೀರ ಇರುತ್ತೆ. ಭೂದನಾನಿ ಅಷ್ಟು ಬ್ರಹ್ಮಾಂಡವಾದ ಶರೀರ ನೋಡ್ಬಿಟ್ಟು ಅವರ ಆಶ್ಚರ್ಯ ಆಗಿಬಿಟ್ಟಿದ್ದಾರೆ. ಏನಿದು, ಯಾವ ತರ ಇಷ್ಟು ದೊಡ್ಡ ರಾಕ್ಷಸಿ ಇಲ್ಲಿ ಬಂದಿದ್ದಾರೆ. ಅವಾಗ ನಂದ ಮಹಾರಾಜ್ ಹತ್ರ ಅಲ್ಲಿರೋ ಗೋಪಿಯರುಗಳೆಲ್ಲ ಹೇಳ್ತಾರೆ, ಓ ನಂದ ಮಹಾರಾಜು ನೋಡಿ ಯಾವ ತರ ಇಲ್ಲಿ ಅವ್ರು ಹೇಳ್ತಾರೋ ಅವ್ರಿಗೂ ಗೊತ್ತಾಯ್ತು. ಓ ಇದಕ್ಕೆ ನಮ್ಗೂ ಆ ವಸುದೇವರು ಆಣಗ ತುಂದಿಬಿನ್ ಹೇಳ್ತಾರಲ್ವಾ ಅವ್ರನ್ನೇ, ಆ ವಸುದೇವರು ಎಷ್ಟೊಂದು ಶ್ರೇಷ್ಠ ಋಷಿ ಯೋಗಿ ಅವರು. ಅದಕ್ಕೆ ಅವರು ನೀವು ಇಲ್ಲಿ ಒಂದು ಕ್ಷಣ ಇರಬಾರ್ದು, ನೀವು ಬೇಗ ಹೋಗಿ ಗೋಕುಲಕ್ಕೂ, ಅವರು ಅಲ್ಲಿ ಪ್ರಾಬ್ಲಮ್ ಬರುತ್ತೆ, ನೀವು ಬೇಗ ಹೋಗಿ ಹೇಳಿದ್ದಾರೆ. ಅದಕ್ಕೆ ನೋಡಿ ಅವ್ರಿಗೂ ಏನೋ ಗೊತ್ತಿರುತ್ತೆ, ಅವ್ರು ಜ್ಞಾನಿಯಾಗಿ ಇರ್ಬೋದು, ಯೋಗಿಯಾಗಿ ಇರ್ಬೋದು, ಅದಕ್ಕೆ ಅವ್ರಿಗೆ ಗೊತ್ತಿರೋದ್ರಿಂದ ಈ ತರ ಹೇಳಿದ್ದಾರೆ. ಅದಕ್ಕೆ ನಾವು ಬೇಗ ಬೇಗ ಓಡೋಡಿ ಬಂದಿದ್ದೀನಿ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಯಾವ ತರ ಇದೆ, ಇಲ್ಲಿ ಇಷ್ಟು ದೊಡ್ಡ ಭೂದನ ಮೃತ ಶರೀರ ಇರುತ್ತೆ. ಅಷ್ಟು ದೊಡ್ಡ ಶರೀರ ಎಲ್ಲಿಂದ ಅವರು ಭಸ್ಮ ಹಾಕೋದು ಇಲ್ವಾ? ಮತ್ತೆ ಅದ್ರು ಪೀಸ್ ಆಗ ಕಟ್ ಮಾಡ್ತಾರೆ, ಯಾಕಂದ್ರೆ 24 ಕಿಲೋಮೀಟರ್ ಸೈಜ್ ಅಷ್ಟು ದೊಡ್ಡ ಶರೀರ ಇರುತ್ತೆ. ಸೊ ಅದಕ್ಕೆ ಶರೀರನಿ ಪೀಸ್ ಕಟ್ ಮಾಡಿಬಿಟ್ಟು ಸಪ್ರೇಟ್ ಆಗ ಅವರು ಬೆಂಕಿ ಹಚ್ತಾರಂತೆ. ಸೊ ಆ ಥರ ಬೆಂಕಿ ಹಚ್ಚುವಾಗ ಕೃಷ್ಣ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಅವ್ರಿಗೂ ಹಾಲು ಕೊಟ್ಟಿದಾಳಲ್ವಾ ಭೂತನ. ಆ ಕೃಷ್ಣ ದೇವೋತ್ತಮ ಪರಮ ಪುರುಷ ಆ ಬೋಧನ ಹಾಲಿನ ಕುಡ್ದಿದಾನಲ್ವಾ, ಅದಕ್ಕೆ ಅವರು ಆ ಭೌತಿಕ ಏನೇನು ಏನು ಹೇಳೋದು, ಭೌತಿಕ ಕಲ್ಮಶಗಳು ಎಲ್ಲ ನಾಶ ಆಯ್ತು. ಅವಳದು ಎಲ್ಲ ನಾಶ ಆಗಿ ಇವಾಗ ಬೆಂಕಿ ಹಚ್ಚಿದಾರಲ್ವಾ ಆ ಮೃತ ಶರೀರಕ್ಕೂ ಪೀಸ್ ಮಾಡಿಬಿಟ್ಟು ಒಂದೊಂದು ಪೀಸ್ ಅವೇ ಬೆಂಕಿ ಹಚ್ತಾರೆ. ಸೊ ಹಚ್ಚುವಾಗ ಅದು ಇಂದು ಅಷ್ಟೊಂದು ಒಳ್ಳೆ ಸುಗಂಧ ಬರುತ್ತಂತೆ, ಅಷ್ಟೊಂದು ಗುಡ್ ಸ್ಮೆಲ್. ಆ ತರ ಧೂಪ ದೀಪ ನಾವು ಭಗವಂತನಕ್ಕೂ ತೋರಿಸುವಾಗ ಯಾವ ತರ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಅಲ್ವಾ? ಸೊ ಆ ತರ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತೆ. ರೀಸನ್ ಏನು, ಆ ಭಗವಂತ ಆ ಭೂದನ ಕ್ಷಮಾಪಣೆ ಮಾಡಿಬಿಟ್ಟಿದ್ದಾರೆ. ಅವರು ಹಾಲಿನಿ ಕೃಷ್ಣ ಕುಡಿದಿದಾರಲ್ವಾ, ಅದಕ್ಕೆ ಸೊ ಭಗವಂತ ಅವ್ರಿಗೂ ಅಷ್ಟೊಂದು ಕರುಣೆ ಕೊಟ್ಬಿಟ್ಟು ಇವಾಗ ಅವರು ಪೂರ್ತಿ ಅಲ್ಲಿರೋ ಶರೀರ ಪೂರ್ತಿ ಅಷ್ಟೊಂದು ವಾಸನೆ ಬರ್ತಾ ಇದೆ. ಸೊ ದೇವೋತ್ತಮ ಪರಮಪುರುಷ ಯಾವಾಗ ಆಗ್ಲಿ ಅವರು ಶುದ್ಧ ಭಕ್ತರು ಹೃದಯದಲ್ಲಿ ಯಾವಾಗ ಇರ್ತಾರೆ. ಅವರು ಬ್ರಹ್ಮ ಆಗಲಿ ಶಿವ ಆಗಲಿ ಎಲ್ಲ ದೇವರುಗಳು ಆ ಭಗವಂತನ್ನೇ ಯಾವಾಗ ತುದಿಸ್ತಾ ಇರ್ತಾರೆ, ಗ್ಲೋರಿಫೈ ಮಾಡ್ತಾ ಇರ್ತಾರೆ. ಸೊ ಇವಾಗ ನೋಡಿ ಎಷ್ಟು ದೊಡ್ಡ ರಾಕ್ಷಸಿ, ಅವಳು ಶರೀರ ಇಷ್ಟೊಂದು
ಒಳ್ಳೆ ಸುಗಂಧ ಬರ್ತಾ ಇದೆ. ಯಾಕಂದ್ರೆ ಆ ಕಲ್ಮಶಗಳೆಲ್ಲ ಭಗವಂತ ತೆಗೆದು ಬಿಟ್ಟಿದ್ದಾರೆ. ಯಾಕಂದ್ರೆ ಅವಳು ಭಗವಂತನಕ್ಕೆ ಹಾಲು ಕೊಟ್ಟಿದ್ದಾಳಲ್ವಾ, ಅವಳಿಗೂ ಒಂದು ತಾಯಿ ಅಂತಸ್ತು ಕೊಟ್ಟಿದಾರಂತೆ ಆ ಭಗವಂತ. ತಾಯಿನ ಅಂತಸ್ತು ಕೊಟ್ಬಿಟ್ಟು ಅವಳಿಗೂ ಇಷ್ಟು ಒಂದು ಒಳ್ಳೆ ಭಾಗ್ಯನೂ ಕೊಟ್ಬಿಟ್ಟಿದ್ದಾರೆ ಭಗವಂತನು. ಓಕೆ, ಸೊ ಇವಾಗ ಅವಳಿಗೂ ಮುಕ್ತಿಯೂ ಕೊಟ್ಟು ಬಿಟ್ಟಿದ್ದಾರೆ ಭಗವಂತ, ಕೈವಲ್ಯ ಮೋಕ್ಷವೂ ಕೊಟ್ಟು ಬಿಟ್ಟಿದ್ದಾನೆ. ಸೊ ಇವಾಗ ಎಲ್ಲಾ ಗೋಪಿಯರುಗಳು ಕೃಷ್ಣನಕ್ಕೂ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದೆ. ಯಾಕಂದ್ರೆ ಆ ಕೃಷ್ಣ ಇಲ್ಲ ಅಂದ್ರೆ ಯಾರಿಗೂ ಪ್ರಾಣವೇ ಇಲ್ಲ. ಎಲ್ಲರಿಗೂ ಇವಾಗ ಕೃಷ್ಣನೇ ಪ್ರಾಣ ಆಗಿಬಿಟ್ಟಿದ್ದಾನೆ. ಎಲ್ಲರೂ ಅವರವರು ಮನೆ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಕೃಷ್ಣನೇ ನೆನೆಸ್ಕೊಳ್ತಾ ಇರ್ತಾರಂತೆ. ಅಯ್ಯೋ ಕೃಷ್ಣ ಇವಾಗ ಎದ್ದೊಳಿದಾನೋ ಇಲ್ವೋ ಗೊತ್ತಿಲ್ವೇ, ಕೃಷ್ಣ ಹಾಲು ಕುಡ್ದಿದ್ದಾನೋ ಇಲ್ವೋ ಗೊತ್ತಿಲ್ವೇ, ಕೃಷ್ಣನ್ಗೂ ಸ್ನಾನ ಆಯ್ತಾ ಇಲ್ವೋ ಗೊತ್ತಿಲ್ವೇ. ಅವರವ್ರ ಮನೇಲಿ ಇದ್ದಾರೆ, ಅವ್ರ ಶರೀರ ಅಲ್ಲಿ ಕೆಲಸ ಮಾಡ್ತಾ ಇದೆ, ಆದ್ರೆ ಅವ್ರ ನೆನಪು ಪೂರ್ತಿ ಎಲ್ಲಿದೆ ಅಂತೆ ಯಶೋಧ ಮನೆಯಲ್ಲಿ ಇರೋ ಆ ಕೃಷ್ಣನ್ ಬಗ್ಗೆ ಇದೆ ಅಂತ ಎಲ್ಲಾ ಗೋಪಿಯರ್ಗಳಿಗೂ. ಸೊ ಗೋಪಿಯರ್ಗಳು ಎಲ್ಲ ಕೃಷ್ಣನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಬೋಧನಾ ಶರೀರ ಪೂರ್ತಿ ಭಸ್ಮ ಆಯಿತು, ಆದ್ರೆ ಅದರಿಂದ ಎಷ್ಟು ಒಂದು ಒಳ್ಳೆ ಸುಗಂಧ ಬಂದಿದೆ. ಎಲ್ಲರೂ ಓ ಕೃಷ್ಣ ಎಷ್ಟೊಂದು ಶ್ರೇಷ್ಠ. ಬೋಧನಾ ಬಂದು ಕೃಷ್ಣನ್ ಕೈಯಿಂದ ಅವಳು ತೀರೋಗಿದ್ದಾಳೆ. ಆ ತೀರೋಗಿದ ಶರೀರ ಇಷ್ಟೊಂದು ಒಳ್ಳೆ ಸುಗಂಧ ಬರ್ತಾ ಇದೆ. ಸೊ ಬೋಧನನ ಯಾವ ತರ ನಮ್ ಕೃಷ್ಣ ಕೊಂದಿದ್ದಾನೆ. ಕೃಷ್ಣನ ಆಶೀರ್ವಾದ ಬೋಧನಕ್ಕೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ ನೋಡಿ. ಈ ತರ ಎಲ್ಲ ಮಾತಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನಂದ ಮಹಾರಾಜನು ಏನ್ ಹೇಳ್ತಾರಂತೆ, ಖಂಡಿತ ವಸುದೇವರಿಗೂ ಕೃತಜ್ಞತೆ ಹೇಳಬೇಕು. ಯಾಕಂದ್ರೆ ಅವರು ಒಂದು ಅರ್ಪುತ ಜ್ಞಾನಿ. ಅವ್ರು ಹೇಳಿದನು ಅಷ್ಟು ಬೇಗ ಬೇಗ ಬಂದಿದ್ದೀನಿ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅಷ್ಟು ಬೇಗ ಏನಾಯ್ತು, ಅವಳು ತೀರೋಗಿದ್ದಾಳೆ ಅವಳು. ಸೊ ಅದಕ್ಕೆ ಎಲ್ಲರೂ ಕೃಷ್ಣ ಅಷ್ಟು ಯಾಕಂದ್ರೆ ನಂದ ಮಹಾರಾಜ ನೋಡಿದ್ರೆ ಅವರು ಅಷ್ಟು ಏನು ವೆರಿ ಸಿಂಪಲ್, ಗುಣವಾನ್, ಸಿಂಪಲ್ ಆಗಿದ್ದಾರೆ. ಅಷ್ಟು ಗುಣಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಂದ ಮಹಾರಾಜ್ ಅಂದ್ರೆ ಎಲ್ಲರಿಗೂ ಇಷ್ಟ. ನಂದ ಮಹಾರಾಜನ್ ಮಗ ಅಂದ್ರೆ ಇನ್ನೂ ಜಾಸ್ತಿ ಇಷ್ಟ ಆಯ್ತು. ಸೊ ನಂದ ಮಹಾರಾಜನು ಆ ಕೃಷ್ಣನ ಎತ್ತು ತನ್ನ ಕೈಯಲ್ಲಿ ಇಟ್ಕೊಂಡು ಅಷ್ಟು ಒಂದು ಆನಂದ ಪರವಶಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಎಷ್ಟು ಒಂದು ದೊಡ್ಡ ಅಪಾಯ ಎಂದು ಇವಾಗ ನನ್ನ ಕೃಷ್ಣ ರಕ್ಷಣವಾಗಿ ಇವಾಗ ಇದ್ದಾರೆ. ಸೊ ಭಗವಂತನಕ್ಕೂ ಕೃತಜ್ಞತೆ ಹೇಳಬೇಕು. ಆ ಥರ ಅವರು ಅಷ್ಟು ಭಗವಂತನ ಮೇಲೆ ಪೂರ್ತಿ ನಂಬಿಕೆಯಿಂದ ಭಕ್ತಿಯಿಂದ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮಗ ಕೃಷ್ಣನಿ ಯಾವಾಗ ರಕ್ಷಣೆ ಮಾಡಬೇಕು. ಸೊ ಭಗವಂತ ನೀವೇ ನನ್ನ ಮಗನಿ ಯಾವಾಗ ಎಲ್ಲ ಕಷ್ಟಗಳಿಂದ ರಕ್ಷಣೆ ಮಾಡಬೇಕು. ಆ ಥರ ಅವರು ಏನ್ ಮಾಡ್ತಾರಂತೆ, ಭಗವಂತನೇ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇವಾಗ ನಮಗೂ 6th ಅಧ್ಯಾಯ ಕಂಪ್ಲೀಟ್ ಆಯ್ತು. ನಾಳೆ ನಾವು 7th ಅಧ್ಯಾಯ ನೋಡೋಣ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.